ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟ್ಯಾರೋ ಟ್ರೇಡಿಂಗ್ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ, ನೀವು ನೀವು ಪ್ರೀತಿಸೋಂಥ ವ್ಯಕ್ತಿ ಜೊತೆ ಕಾಂಟ್ಯಾಕ್ಟ್ ಆಗ್ತೀರಾ ಆಗಲ್ವ? ಕಾಂಟ್ಯಾಕ್ಟ್ ಅಲ್ಲ, ಸಾರಿ. ನೀವು ಯಾರನ್ನ ಪ್ರೀತಿಸ್ತಾ ಇದ್ರೆ, ನಿಮ್ಮ ಮನಸ್ಸಲ್ಲಿ ಯಾರು ಇದ್ದಾರೆ ಆ ವ್ಯಕ್ತಿನ ನಿಮ್ಮ ಕ್ರಶ್ ಅಥವಾ ನೀವು ಪ್ರೀತಿಸೋಂಥ ವ್ಯಕ್ತಿ ನೀವು ಪ್ರಪೋಸ್ ಮಾಡಿರ್ಬೋದು ಅಥವಾ ಪ್ರಪೋಸ್ ಮಾಡದೇ ಇರ್ಬೋದು, ಅಥವಾ ಅವ್ರು ಪ್ರಪೋಸ್ ಮಾಡಿ ನೀವು ಪ್ರಪೋಸ್ ಮಾಡದೇ ಇರ್ಬೋದು. ಸೊ ನೀವು ಆ ವ್ಯಕ್ತಿನ ಭೇಟಿ ಆಗ್ತೀರ ಅನ್ನೋದು ಇವತ್ತಿನ ರೀಡಿಂಗು. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸೋಂಥ ವ್ಯಕ್ತಿನ ಭೇಟಿ ಆಗ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸೋಂಥ ವ್ಯಕ್ತಿನ ಭೇಟಿ ಆಗ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸೋಂಥ ವ್ಯಕ್ತಿನ ಅವ್ರು ಭೇಟಿ ಆಗ್ತಾರೆ. ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿದ್ರು ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೆ ಯಾವ ಥರ ರೀಡಿಂಗ್ಸ್ ಬೇಕು ಕಮೆಂಟ್ ಹಾಕಿ. ಬಟ್ ನಾನು ಜಾಸ್ತಿ ಲವ್ ರೀಡಿಂಗ್ಸೇ ಮಾಡ್ತೀನಿ, ಯಾಕಂದರೆ ಲವ್ ಮಾಡಿದ್ಮೇಲೆ ತುಂಬ ಕಷ್ಟ ಅವ್ರ ಜೀವನ. ಪಾಪ ಕೆಲಸ ಕೂಡ ಬಿಟ್ಬಿಡ್ತಾರೆ ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ. ಸೊ ಅದಕ್ಕೋಸ್ಕರ ನಾನು ಬರೀ ಲವ್ ರೀಡಿಂಗ್ಸೇ ಮಾಡ್ತಾಯಿದ್ದೀನಿ. ಪ್ರೀತಿಸಿದ ಹುಡುಗಿಗೋಸ್ಕರ ಏನು ಬೇಕಾದ್ರೂ ಮಾಡೋವಂಥ ಜನನೂ ಇರ್ತಾರೆ. ಸಿನ್ಸಿಯರ್ ಲವ್ ಅನ್ನೋದಿರುತ್ತೆ. ಸೊ ಅದಕ್ಕೋಸ್ಕರ ಸೊ ನೀವು ಯಾರನ್ನ ಪ್ರೀತಿಸ್ತಾ ಇದ್ರ ಆ ವ್ಯಕ್ತಿಯಿಂದ ಆ ವ್ಯಕ್ತಿಗೂ ಮತ್ತು ನಿಮಗೂ ತುಂಬ ಹಾರ್ಟ್ ಬ್ರೇಕ್ ಸಿಚುಯೇಷನ್ ಅನ್ನೋದು ಆಗಿದೆ. ಫಸ್ಟ್ ಕಾರ್ಡ್ ಏನು ಬಂದಿದೆ ಅಂದರೆ ನನಗೆ 3 ಆಫ್ ಸೋರ್ಟ್ಸ್. ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ. ಅದು ಯಾವುದೇ ಸಿಚುಯೇಷನ್ ಆಗಿರ್ಬೋದು, ನೀವು ಪ್ರೀತಿಸೋಂಥ ವ್ಯಕ್ತಿಗೂ ಥರ್ಡ್ ಪಾರ್ಟಿ ಸಿಚುಯೇಷನ್ ಅನ್ನೋದೈತೆ. ಸೊ ಅದರಿಂದ ನಿಮ್ಮ ಒಂದು ಪ್ರೀತಿಯಲ್ಲಿ ಹಾರ್ಟ್ ಬ್ರೇಕ್ ಆಗಿದೆ. ಅದು ಯಾವುದೇ ವಿಚಾರ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಹಣಕಾಸಿನ ಚಿಂತೆ ಆಗಿರ್ಬೋದು, ಅಥವಾ ಇನ್ಯಾವುದೇ ಸಮಸ್ಯೆ ಆಗಿರ್ಬೋದು, ನಿಮ್ಮ ಒಂದು ಪ್ರೀತಿಯ ಸಮಸ್ಯೆಯಲ್ಲಿ ಆಗಿ ಮೂರನೇ ಒಂದು ಸಿಚುಯೇಷನ್ ಎದುರಾಗಿ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ. ಇದು ಫಸ್ಟ್ ಕಾರಣ. ಎರಡನೇದು, ನೀವು ಪ್ರೀತಿಸೋಂಥ ವ್ಯಕ್ತಿ ದೂರ ಆಗೋದಕ್ಕೆ ಕಾರಣ ನೀವು ಒಂದು ಸಡನ್ ಏನೋ ಒಂದು ಇನ್ಸಿಡೆಂಟ್ ಆಗಿರ್ಬೋದು, ಅದು ಯಾವುದೇ ಒಂದು ಇದಾಗಿರ್ಬೋದು. ನೀವು ಪ್ರೀತಿಸೋಂಥ ವ್ಯಕ್ತಿ ಮಧ್ಯೆ ಅವರ ಅಪ್ಪ ಅಮ್ಮ ಅವರ ಯಾರಾದರೂ ಒಂದು ಅಡ್ಡ ಬಂದಿರ್ಬೋದು, ಅಥವಾ ಕೆರಿಯರ್ ಜಾಬ್ ಅಡ್ಡ ಬಂದಿರ್ಬೋದು, ಅಥವಾ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಗೇನಾದರೂ ಹೆಲ್ತ್ ಇಶ್ಯೂ ಬಂದಿರ್ಬೋದು, ಅಥವಾ ಮೆಂಟಲ್ ಇಶ್ಯೂ ಏನಾದರೂ ಒಂದು ತೊಂದರೆ ಆಗಿ ನೀವು ಅವರಿಂದ ದೂರ ಆಗಿದ್ರೆ. ಸೊ ಇದು ಎರಡನೇ ಕಾರಣ ಆಯಿತು. ಸೊ ನಿಮಗೆ ಒಂದು ಹೆಲ್ತ್ ಇಶ್ಯೂ ಬಂದಿರೋದ್ರಿಂದ ಮತ್ತು ಕೆರಿಯರು ಜಾಬು, ಅಥವಾ ನಿಮಗೆ ಬೇರೆ ಕಡೆ ಜಾಬ್ ಟ್ರಾನ್ಸ್ಫರ್ ಆಗಿರ್ಬೋದು, ಅಥವಾ ನಿಮಗೇನಾದರೂ ಪರ್ಸ್ನಲ್ ಪ್ರಾಬ್ಲಮ್ ಬಂದು ನೀವು ಅವರಿಂದ ದೂರ ಆಗಿರ್ಬೋದು, ಅಥವಾ ಅವ್ರಿಗೇನಾದರೂ ಪರ್ಸ್ನಲ್ ಪ್ರಾಬ್ಲಮ್ಮು ಬಂದು ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ. ಸೊ ಅವರು ನಿಮ್ಮಿಂದ ದೂರ ಆದಮೇಲೆ ನಿಮ್ಮಲ್ಲಿ ಹೊಸ ಬದಲಾವಣೆ ಅನ್ನೋದು ಬಂದ ಮೇಲೆ ನೀವು ಅವರಿಂದ ದೂರ ಆಗಿದ್ರೆ, ಯಾವುದೋ ಒಂದು ಪೇನ್ಫುಲ್ ಸಿಚುಯೇಷನ್ ಅನ್ನೋದು ಆದಮೇಲೆ ನೀವು ಅವರಿಂದ ದೂರ ಆದರೆ, ಇದು ಮೂರನೇ ಸಿಚುಯೇಷನ್. ಪಾಸ್ಟಲ್ಲಿ ನೀವು ಅಥವಾ ಅವರು ಯಾವುದೋ ಒಂದು ಬುದ್ಧಿವಂತಿಕೆ ಮೆಚೂರ್ ಡಿಸಿಷನ್ಸ್ ತಗೊಂಡಿರ. ಎಷ್ಟೇ ಕಷ್ಟ ಆದರೂ ನಾವು ಬಿಟ್ಟು ಹೋಗಬಾರ್ದು. ಸೊ ಬಿಟ್ಟು ಹೋದ್ಮೇಲೆ ತುಂಬ ಸಮಸ್ಯೆ ಬರುತ್ತಂತ ನೀವು ಪ್ರೀತಿಸೋಂಥ ವ್ಯಕ್ತಿ ತೀರ್ಮಾನ ತಗೊಂಡಿಲ್ಲ, ಇಮ್ಮೆಚ್ಯೂರಾಗಿ ಬಿಹೇವ್ ಮಾಡಿದರು. ಸೊ ಅದಕ್ಕೋಸ್ಕರ ನಿಮ್ಮ ಪ್ರೀತಿಯಲ್ಲಿ ಹಾರ್ಟ್ ಬ್ರೇಕ್ ಸಿಚುಯೇಷನ್ ಅನ್ನೋದು ಬಂತು. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಪ್ರಪಂಚ ನೀವೇ ಆಗಿದ್ರ. ಸೊ ಅವರು ಸುತ್ತಲೂ ದ ವರ್ಲ್ಡ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಸೊ ಅವರು ಒಂದು ಸುತ್ತಲೂ ಬೌಂಡ್ರಿ ಅನ್ನೋದು ಹಾಕ್ಕೊಂಡಿದ್ದಾರೆ. ಸೊ ಅವರು ಆ ಬೌಂಡ್ರಿ ಒಳಗಡೆ ಯಾರನ್ನೂ ಬರಲಿಸ್ಕೊತಲ್ಲ. ಅವ್ರ ಮನಸ್ಸಿನೊಳಗಡೆ ಏನು ದ ವರ್ಲ್ಡ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿ ಮಧ್ಯೆ ಸುತ್ತಲೂ ಒಂದು ಸರ್ಕಲ್ ಅನ್ನೋದಿದೆ. ಸೊ ಆ ಸರ್ಕಲ್ ಏನು ಹೇಳುತ್ತೆ ಅಂದರೆ, ಆ ವ್ಯಕ್ತಿ ಮನಸ್ಥಿತಿ ಕೂಡ ಹಾಗೇ ಇದೆ. ಆ ಒಂದು ಸುತ್ತಲೂ ಸರ್ಕಲ್ ಬಿಟ್ಟು ಅವ್ರ ಮನಸ್ಥಿತಿ ಬೇರೆ ಕಡೆ ಹೋಗ್ತಲ್ಲ, ನಿಮ್ಮದು ಅಥವಾ ಅವ್ರದ್ದು ಮನಸ್ಥಿತಿ ಆಗಿರ್ಬೋದು. ಇದು ದ ವರ್ಲ್ಡ್ ಟ್ಯಾರೋಟ್ ಕಾರ್ಡ್ ಹೇಳ್ತದೆ. ಸೊ ಪಾಸ್ಟಲ್ಲಿ ನಿಮ್ಮ ಪ್ರೀತಿಯಲ್ಲಿ ಸಪ್ರೇಷನ್ ಆಗೋದಕ್ಕೆ ಅಥವಾ ದೂರ ಆಗೋದಕ್ಕೆ ಇದು ಒಂದು ಕಾರಣ ಆಗಿರ್ಬೋದು. ಮತ್ತು ನೀವು ಪ್ರೀತಿಸೋಂಥ ವ್ಯಕ್ತಿ
ಹಿಂದೆ ನಿಮಗೆ ತುಂಬ ಪ್ರಾಬ್ಲಮ್ಸ್ ಇರ್ಬೋದು, ದುಡ್ಡಿನ ವಿಚಾರ ಆಗೋದು, ಹಣಕಾಸಿನ ವಿಚಾರ ಆಗ, ಅಥವಾ ಪ್ರೀತಿ ವಿಚಾರದಲ್ಲಾಗೋದು, ಅಥವಾ ಪರ್ಸ್ನಲ್ ವಿಚಾರ, ಅಥವಾ ಅವ್ರ ಫ್ಯಾಮ್ಲಿ ಗಲಾಟೆ, ಅಥವಾ ನಿಮ್ಮ ಫ್ಯಾಮ್ಲಿ ಗಲಾಟೆ, ಯಾವುದೋ ಒಂದು, ಅಥವಾ ಹೆಲ್ತ್ ಇಶ್ಯೂ, ಯಾವುದೋ ಒಂದು ಅತಿಯಾದ ಆಲೋಚನೆಗಳು ಮಾಡಿ ಯಾವುದೋ ಒಂದು ಇಮ್ಮೆಚೂರ್ ಡಿಸಿಷನ್ಸ್ ತೊಗೊಂಡಿದ್ರಿಂದ ನೀವಿಬ್ಬರು ದೂರ ಆಗಿದ್ರೆ. ಮತ್ತು 2 ಆಫ್ ಕಪ್ಸ್, ಒಬ್ರನ್ನ ಕಂಡ್ರೆ ಒಬ್ರಿಗೆ ಅತಿಯಾಗಿ ಪ್ರೀತಿ ಇರೋದ್ರಿಂದ ನೋಡ್ತಾ ನೀವು ಒಬ್ರನ್ನೊಬ್ಬರನ್ನ ಕಳ್ಕೊಂಬಿಡ್ತೀರ ಅನ್ನೋ ಒಂದು ಕಾರಣದಿಂದನೂ ನೀವು ದೂರ ಆಗಿದ್ರ. ಸೊ ನೀವು ದೂರ ಆಗಿದ್ದಕ್ಕೆ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮಗೋಸ್ಕರ ಆ್ಯಕ್ಷನ್ ತೊಗೊಳ್ಬೇಕು ಅಂದ್ಕೊಂಡಿದ್ದಾರೆ. ದ ಕಿಂಗ್ ಆಫ್ ಸಾರ್ಟ್ಸ್ ಟ್ಯಾರೋಟ್ ಕಡೆ ಅದೇ ಹೇಳ್ತದೆ. ನೀವು ಅಥವಾ ನೀವು ಪ್ರೀತಿಸೋಂಥ ವ್ಯಕ್ತಿ ಇಬ್ಬರು ಆ್ಯಕ್ಷನ್ ತೊಗೊಂಡಿದ್ದಾರೆ. ಯಾಕಂದರೆ ಇಲ್ಲಿ ಕಿಂಗ್ ಸ್ವಾರ್ಟ್ಸ್ ಬಂದಿದೆ. ಈ ರೀಡಿಂಗ್ ಮೇಲ್ ನೋಡ್ತಾರೆ ಫೀಮೇಲ್ಗೆ ಅಂದ್ಕೊಂಡು, ಅಥವಾ ಫೀಮೇಲ್ ನೋಡ್ತಿದ್ರೆ ಮೇಲ್ಗೆ ಅಂದ್ಕೊಂಡು, ಹುಡುಗ ನೋಡ್ತಾರೆ ಹುಡುಗಿಗೆ ಅಂದ್ಕೊಂಡು, ಹುಡುಗಿ ನೋಡ್ತಿದ್ರೆ ಹುಡುಗಂಗೆ ಅಂದ್ಕೊಂಡು. ದ ಕ್ವೀನ್ ಆಫ್ ಸಾರ್ಟ್ಸ್ ಟ್ಯಾರೋಟ್ ಕಾರ್ಡು ಅದು ಕೂಡ ಹೇಳ್ತದೆ. ಇಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ಇದ್ದಾರೆ. ಸೊ ನಿಮ್ಮ ಪ್ರೀತಿಗೆ ಯಾರಾದರೂ ಒಬ್ಬರು ಮದರ್ ಅಥವಾ ಫಾದರ್ ಅನ್ನೋ ಫಿಗರ್ ಮದರ್ ಅಥವಾ ಫಾದರ್ ಅನ್ನೋ ಒಬ್ಬ ವ್ಯಕ್ತಿ ನಿಮ್ಮ ಪ್ರೀತಿಗೆ ಅಡ್ಡ ಬರ್ತಾ ಇರ್ಬೋದು, ಅಥವಾ ನೀವು ಪ್ರೀತಿಸಿರೋಂಥ ವ್ಯಕ್ತಿ ನಿಮಗೋಸ್ಕರ ಆ್ಯಕ್ಷನ್ ತಗೊಳಕ್ಕೆ ರೆಡಿ ಆಗಿದ್ದಾರೆ. ಬಟ್ ಅವರು ಥಿಂಕ್ ಮಾಡಿ ಆಲೋಚನೆ ಮಾಡ್ತಾಯಿದ್ದಾರೆ. ಕ್ವೀನ್ ಆಫ್ ಸಾರ್ಟ್ಸ್ ಒಬ್ಬ ರಾಣಿಯಾದಂಥವ್ರು ರಾಜನ್ನ ಕಳ್ಕೊಂಡ್ಮೇಲೆ ಆಕೆ ಯುದ್ಧಕ್ಕೆ ಹೋಗಿ ಆಕೆ ಯಾವ ರೀತಿ ತೀರ್ಮಾನ ತೊಗೊತಾಳೆ, ಸೊ ಅದೇ ರೀತಿ ಯುದ್ಧ ಮಾಡಲೇಬೇಕನ್ನೋ ತೀರ್ಮಾನ. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸಿರೋ ವ್ಯಕ್ತಿಗೋಸ್ಕರ ಯಾವುದೇ ಥರ ಸಿಚುವೇಶನ್ ಬಂದರೆ ಎದುರ್ಸಕ್ಕೆ ರೆಡಿ ಇದ್ದೀರ. ದ 6 ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳ್ತದೆ ಅಂದರೆ, ಈ ಪ್ರೀತಿಯಲ್ಲಿ ನಿಮ್ಗೊಂದು ಸಕ್ಸಸ್ ಬೇಕು. ಯಾವುದೋ ಒಂದು ನೀವು ಒಂದು ಕೆಲಸಕ್ಕೋಸ್ಕರ ತುಂಬ ಎಫರ್ಟ್ಸ್ ಆಗ್ತಾಯಿದ್ರೆ ಅದೆಲ್ಲ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಹತ್ರ ನೀವು ಸೆಲೆಬ್ರೇಷನ್ ಆಗಿ ಬರಬೇಕು. ನಿಮ್ಮ ಪ್ರೀತಿಯಲ್ಲಿ ಒಂದು ಸಕ್ಸಸ್ ಬರಬೇಕಂತ ನೀವು ಕಾತರದಿಂದ ನೋಡ್ತಾಯಿದ್ರೆ. ದ ಕ್ವೀನ್ ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳ್ತದೆ ಅಂದರೆ, ನೀವು ಅಥವಾ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮಗೆ ಎಷ್ಟೇ ಒಂದು ಬಲ, ಆಸ್ತಿ, ದುಡ್ಡು, ನಾಲೆಡ್ಜ್ ಎಲ್ಲ ಇದ್ರೂ ನೀವು ನಿಮ್ಮ ಪ್ರೀತಿಸೋ ವ್ಯಕ್ತಿ ಕಡೆನೇ ಗಮನ ಕೊಡ್ತಾರೆ. ಯಾಕಂದರೆ ದ ಕ್ವೀನ್ ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡಲ್ಲಿ ಆ ಲೇಡಿ ಅಲ್ಲಿ ಒಂದು ಕಾಯಿನ್ ಬಗ್ಗೆ ಮಾತ್ರ ನೋಡ್ತಾ ಇದ್ದಾಳೆ, ಥಿಂಕ್ ಮಾಡ್ತಾ ಇದ್ದಾಳೆ. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸೋಂಥ ವ್ಯಕ್ತಿ ಕಡೆನೇ ಜಾಸ್ತಿ ಫೋಕಸ್ ಮಾಡ್ತಾಯಿದ್ದೀರ. ಸೊ ಅದನ್ನು ಈ ಕಾರ್ಡ್ ಹೇಳ್ತದೆ. ನೀವು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ನೀವು ಇದು ಮಾಡ್ತಾರೆ. 2 ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ, ನೀವು ನಿಮ್ಮ ಪ್ರೀತಿಸೋಂಥ ನಿಮ್ಮನಿಗೋಸ್ಕರ ಭೇಟಿ ಆಗಬೇಕಂತ ತುಂಬ ಆಲೋಚನೆ ಮಾಡ್ತಿದ್ರೆ ನೀವು ಅಥವಾ ಅವರು. ಯಾಕಂದರೆ ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ, ಆತನ ಕೈಯಲ್ಲಿ ಗ್ಲೋಬ್ ಇದೆ, ಆದರೂ ಆ ವ್ಯಾಂಡ್ ಇಟ್ಕೊಂಡಿದ್ದಾನೆ, ಆದ್ರೂ ಆ ವ್ಯಕ್ತಿಗೆ ಎಲ್ಲ ಇದ್ರೂ ಅವ್ನ ಸುತ್ತಲೂ, ಬಟ್ ಆತ ಇನ್ನೊಂದು ಕಡೆ ನೋಡ್ತಾನೆ. ಸೊ ಅವ್ನಿಗಿನ್ನೂ ಏನೋ ಬೇಕು. ಸೊ ಅದೇ ರೀತಿಯೂ ಅಷ್ಟೇ ನೀವು ನಿಮ್ಮ ಪ್ರೀತಿಯಲ್ಲಿ ನಿಮ್ಗಿನ್ನೂ ಏನೋ ಬೇಕಾಗಿರೋದ್ರಿಂದ, ನಿಮ್ಮ ಪ್ರೀತಿ ಅನ್ನೋದು ಬೇಕಾಗಿರೋದ್ರಿಂದ ನೀವು ಅಥವಾ ಅವರು ನಿಮ್ಮ ಕಡೆನೇ ಥಿಂಕಿಂಗ್ ವೇ ಇದೆ. ದ ಎಂಪೈರರ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮಗೂ ಅಥವಾ ನಿಮ್ಮ ಪರ್ಸನ್ಗೆ ಯಾರಿಗಾದ್ರೂ ಒಬ್ರಿಗೂ ಸ್ವಲ್ಪ ಆ್ಯಟಿಟ್ಯೂಡ್ ಅನ್ನೋದು ಜಾಸ್ತಿ ಇರ್ಬೋದು, ಅಥವಾ ನನಗೆಲ್ಲ ಅವ್ರಿಗೆ ನಾಲೆಡ್ಜ್ ಇದೆ ಮತ್ತು ಅವ್ರಿಗೆ ತುಂಬ ತಿಳುವಳಿಕೆ ಅನ್ನೋದಿದೆ. ದ ಎಂಪೈರರ್ ಟ್ಯಾರೋಟ್ ಕಾರ್ಡ್ ಬಂದಿರೋ ನೀವು ಅಥವಾ ನಿಮ್ಮ ಪರ್ಸನ್ ಯಾರಾದರೂ ಆಗಿರ್ಬೋದು, ಒಬ್ಬರು ತುಂಬ ತಿಳ್ಕೊಂಡಿದ್ದೀರ. ಅವರು ಎಲ್ಲ ಈ ಸಮಾಜದಲ್ಲಿ ಏನೇನು ಥರ, ಯಾವುದೇ ಸೊಸೈಟಿಯಲ್ಲಿ ಯಾವ್ಯಾವ ಥರ ಇದೆ, ಯಾವ್ಯಾವ ಥರ ಜನ ಇದ್ದಾರೆ, ಯಾವ ಥರ ಸಿಚುವೇಶನ್ಸ್ ಇದೆ, ಅವರೆಲ್ಲವನ್ನು ನೋಡಿ ಬಂದಿದ್ದಾರೆ. ನೀವಾದರೂ ಆಗಿರ್ಬೋದು, ಅವರಾದರೂ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿರ್ತೀರ. ಲೈಫ್ ಎಕ್ಸ್ಪೀರಿಯನ್ಸ್ ತುಂಬ ಇದೆ. ಸೊ ದ ಎಂಪೈರರ್ ಟ್ಯಾರೋಟ್ ಕಾರ್ಡ್ ಅದೇ ಹೇಳ್ತದೆ. ದ ಜಡ್ಜ್ಮೆಂಟ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಅಥವಾ ನೀವು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ನಿಮಗೆ ಈ ಪ್ರೀತಿ ನೀವು ಪ್ರೀತಿಸೋಂಥ ವ್ಯಕ್ತಿಗೆ ಇಷ್ಟು ದಿವಸ ಏನೇನೆಲ್ಲ ಕಷ್ಟಗಳು ಪಟ್ಟಿದ್ರೆ ನಿಮಗೆಲ್ಲ ಕಷ್ಟಗಳು ಸಾಲ್ವ್ ಆಗಲಿ, ನಮಗೆ ಒಂದು ಬ್ಯಾಲೆನ್ಸ್ ಲೈಫ್ ಅನ್ನೋದು ಬೇಕು, ನಮಗೆ ಈ ಕಷ್ಟಗಳು ಪಡೋಕ್ಕಾಗ್ತಿಲ್ಲ, ಈ ಕಷ್ಟಗಳಿಂದ ಹೊರಗೆ ಬರಬೇಕು ಅಂತ ಆ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಅಥವಾ ಆ ದೇವರು ನಿಮಗೆ ಆಶೀರ್ವಾದ ಮಾಡ್ಬೋದು. ಸೊ ಆ ಥರ ನೀವು ಕೇಳ್ಕೊತಾ ಇದ್ರ. ಸೊ ನಿಮಗೆ ಈ ಪ್ರೀತಿಯಲ್ಲಿ ಒಂದು ನ್ಯಾಯ ಅನ್ನೋದು ಬೇಕಾಗಿದೆ. ಸೊ ನಿಮಗೆ ಎಷ್ಟು ಕಷ್ಟಗಳು ಬರ್ತಾಯಿದ್ರೆ ನೀವು ದೇವ್ರನ್ನ ಪ್ರೇಯರ್ ಮಾಡ್ತಾಯಿದ್ರೆ. ಅಲ್ಲಿ ಜಡ್ಜ್ಮೆಂಟ್ ಕಾರ್ಡಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಅಲ್ಲಿ ಮೇಲ್ಗಡೆಯಿಂದ ಪಿ ಓದ್ತಾ ಇದ್ದಾರೆ, ಬಟ್ ಈ ಕೆಳಗಡೆಯಿಂದ ಈ ವ್ಯಕ್ತಿ ಪ್ರೇಯರ್ ಮಾಡ್ತಾ ಇದ್ದಾನೆ. ಆ ಒಂದು ಸೌಂಡನ್ನ ತಗೊತಾ ಇದ್ದಾರೆ. ಮತ್ತು ಇನ್ನೊಬ್ಬ ವ್ಯಕ್ತಿ ಕೂಡ ಅಲ್ಲೇ ನೋಡ್ತಾ ಇದ್ದಾನೆ, ಮೇಲ್ಗಡೆನೇ ನೋಡ್ತಾ ಇದ್ದಾನೆ. ಯಾಕಂದರೆ ಅವ್ರಿಗೆ ಅಷ್ಟು ಕಷ್ಟ ಇದೆ. ಸೊ ಅವ್ರಿಗೆ ಅಂದರೆ ನಿಮಗೆ ಈ ಪ್ರೀತಿಯಲ್ಲಿ ಅಷ್ಟು ಕಷ್ಟ ಇದೆ. ಸೊ ನಿಮ್ಮ ಪ್ರೀತಿನ ಯಾರ ಹತ್ರ ಹೇಳ್ಕೊಳಕ್ಕಾಗದೆ ದೇವ್ರ ಹತ್ರ ಕೇಳ್ಕೊತಾ ಇದ್ರೆ, ಸೊ ಆ ದೇವರು ನಮಗೆ ಸಕ್ಸಸ್ ಕೊಡಲಿ, ನನಗೆ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಲಿ, ಈ ಪ್ರೀತಿಯಲ್ಲಿ ಪ್ರಾಬ್ಲಮ್ಸ್ ಅಂದ್ಕೊಂಡಿದ್ರೆ ನೀವು ಪ್ರೀತಿಸೋಂಥ ವ್ಯಕ್ತಿನ ಭೇಟಿ ಆಗ್ತೀರ ಅಂದರೆ 8 ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ಸೊ ನೀವು ಭೇಟಿ ಆಗೋದಕ್ಕೋಸ್ಕರ ಆ ಥರದಿಂದ ಇದ್ದೀರ, ನೀವು ಅಥವಾ ಅವರು, ನೀವು ಪ್ರೀತಿಸೋಂಥ ವ್ಯಕ್ತಿ ಇಬ್ಬರು ಆ ಥರದಲ್ಲಿದ್ದೀರ. ಸೊ ಕಮ್ಯುನಿಕೇಷನ್ ಸ್ಪೀಡ್ ಅನ್ನೋದಿದೆ. ಸೊ ಫೈನಲಾಗಿ ಏನು ಹೇಳ್ಬೇಕಂದ್ರೆ, ನೀವು ಅಥವಾ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮ ಜೊತೆಗೆ ಲೈಫ್ ಲೀಡ್ ಮಾಡಬೇಕು
ಅಥವಾ ನೀವು ಅವ್ರ ಜೊತೆಗೆ ಲೈಫ್ ಲೀಡ್ ಮಾಡಬೇಕು. ಇಬ್ಬರು ಏನಂತಾರೆ ರಿಲೇಷನ್ಶಿಪ್ನ ಇನ್ನೂ ಕಂಟಿನ್ಯೂ ಮಾಡಬೇಕು ಅಥವಾ ಮ್ಯಾರೇಜ್ ಆಗಬೇಕು, ಇದನ್ನು ನೆಕ್ಸ್ಟ್ ಸ್ಟೆಪ್ ತಗೊಂಡೋಗ್ಬೇಕು ಅಂತ ನೀವು ಅಥವಾ ನೀವು ಪ್ರೀತಿಸೋಂಥ ವ್ಯಕ್ತಿ ಇಬ್ಬರು ಥಿಂಕಿಂಗ್ ಮಾಡ್ತಾಯಿದ್ದೀರ. ಸೊ ದ ಫೋರ್ ಆಫ್ ಹ್ಯಾಂಡ್ಸ್ ಟ್ಯಾರೋಟ್ ಕಾರ್ಡ್ ಅದನ್ನು ಹೇಳ್ತದೆ. ನೀವು ಫ್ಯೂಚರ್ ಥಿಂಕಿಂಗ್ ಮಾಡ್ತಾಯಿದ್ದೀರ, ಭವಿಷ್ಯದಲ್ಲಿ ಮುಂದೆ ಬರೋವಂಥ ಭವಿಷ್ಯದಲ್ಲಿ ನಿಯರ್ ಫ್ಯೂಚರಲ್ಲಿ ನಾನು ಮತ್ತು ನಾನು ಪ್ರೀತಿಸೋಂಥ ವ್ಯಕ್ತಿ ಇಬ್ಬರು ಒಂದಾಗಬೇಕು, ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು, ಇಬ್ಬರು ಒಟ್ಟಿಗೆ ಬಾಳಬೇಕು. ನಿಮ್ಗೆ ಇರುತ್ತಲ್ವ ಯಾವುದೋ ಒಂಥರ ಥಾಟು, ಮದುವೆ ಆಗೋದಾ ಅಥವಾ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡೋದಾ ಅಥವಾ ಲವ್ ಇನ್ನೂ ಮಾಡೋದಾ, ಆಮೇಲೆ ಲವ್ ಮಾಡಿ ಲೈಫಲ್ಲಿ ಸಕ್ಸಸ್ ಆದಮೇಲೆ ಮದುವೆ ಮಾಡ್ಕೊಳೋದ, ಯಾವುದೋ ಒಂದು ನಿಮ್ಮ ಥಾಟ್ ಇದೆ. ಸೊ ಇಬ್ಬರಿಗೂ ಸ್ಪೀಡ್ ಆ್ಯಕ್ಷನ್ಸ್ ಅನ್ನೋದಿದೆ. 8 ಆಫ್ ವಾಂಡ್ಸ್ ಕಮ್ಯುನಿಕೇಷನ್ ಅನ್ನೋದಿದೆ. ಕಮ್ಯುನಿಕೇಷನ್ ಬೇಕಾಗಿದೆ ಇಬ್ಬರಿಗೂ. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿನ ನೀವಿಬ್ಬರು ಭೇಟಿ ಆಗ್ಬೇಕು ಅಂದ್ಕೊಂಡು ಒಬ್ರಿಗೊಬ್ರು ತುಂಬ ಆತುರದಿಂದ ಕಾಯ್ತಾಯಿದ್ದೀರ. ಬಟ್ ಆದರೆ ಒಬ್ಬರಿನಿಂದ ಒಬ್ಬರು ತುಂಬ ದೂರ ಇದ್ದೀರ. ಯಾಕಂದರೆ ಒಬ್ಬರಿನಿಂದ ಒಬ್ಬರು ದೂರ ಇರ್ಬೋದು ಅಥವಾ ಒಟ್ಟಿಗೆ ಒಂದೇ ಪ್ಲೇಸಲ್ಲಿದ್ರೂ ಅಷ್ಟೇ ಅವ್ರ ಮನಸ್ಥಿತಿ, ಅವರೆಲ್ಲ ಒಂದು ಕಡೆ ಇದ್ದಾರೆ, ನೀವು ಒಂದು ಕಡೆ ಇದ್ದಾರೆ. ಅವ್ರಿಗೇನೋ ಪ್ರಾಬ್ಲಮ್ಸ್ ಇರೋದ್ರಿಂದ ಅವ್ರು ಸ್ವಲ್ಪ ದೂರ ಇರಬಹುದು ಅಥವಾ ನಿಮ್ಗೇನೋ ಪ್ರಾಬ್ಲಮ್ಸ್ ಇರೋದ್ರಿಂದ ನೀವು ಸ್ವಲ್ಪ ದೂರ ಇರ್ಬೋದು. ದ 2 ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಅದೇ ಹೇಳ್ತದೆ. ನಾನು ಇನ್ನೊಂದು ಕಾರ್ಡ್ ಔಟ್ಕಮ್ ತೆಗಿತೀನಿ. ನೋಡುವಂಥ ನನ್ನ ವ್ಯೂವರ್ಸ್ ಅವರ ಪ್ರೀತಿಯಲ್ಲಿ ಔಟ್ಕಮ್ ಏನು? ನೋಡುವಂಥ ನನ್ನ ವ್ಯೂವರ್ಸ್ ಅವರ ಪ್ರೀತಿಯಲ್ಲಿ ಔಟ್ಕಮ್ ಏನು ಬರುತ್ತೆ? ಸೊ 8 ಆಫ್ ಕಪ್ಸ್ ಔಟ್ಕಮ್ ಬಂದಿದೆ. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿಯಿಂದ ನೀವು ಸದ್ಯಕ್ಕೀಗ ದೂರ ಹೋಗ್ತೀರಾ ಅಷ್ಟೆ. ಈಗ ಔಟ್ಕಮ್ ನಿಯರ್ ಫ್ಯೂಚರ್ ಔಟ್ಕಮ್ ಏನು ಬಂದಿದೆ ಅಂದರೆ, ನೀವು ಅಥವಾ ನೀವು ಪ್ರೀತಿಸೋಂಥ ವ್ಯಕ್ತಿಯವರ ಮಧ್ಯೆ ಸ್ವಲ್ಪ ಏನಂತಾರೆ ಅದನ್ನ ಬಿರುಕುಗಳು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ಬೋದು. ಅವರು ದೂರ ಆಗ್ಬೋದು, ಮತ್ತೆ ಒಂದಾದ್ರೂ ನೋಡೋಂಥ ನನ್ನ ವ್ಯೂವರ್ಸ್ ಅವ್ರ ಪ್ರೀತಿಯಲ್ಲಿ ನಿಯರ್ ಫ್ಯೂಚರಲ್ಲಿ ಏನಾಗುತ್ತೆ? ನೋಡುವಂಥ ನನ್ನ ವ್ಯೂವರ್ಸ್ ಅವರು ನಿಯರ್ ಫ್ಯೂಚರಲ್ಲಿ ಅವರು ಮತ್ತು ಅವ್ರ ವ್ಯಕ್ತಿ ಏನು ಕಾಂಟ್ಯಾಕ್ಟ್ ಆಗ್ತಾರಾ, ಭೇಟಿ ಆಗ್ತಾರಾ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ನಿಯರ್ ಫ್ಯೂಚರಲ್ಲಿ ಅವರು ಮತ್ತು ಅವ್ರ ಪ್ರೀತಿಸೋಂಥ ವ್ಯಕ್ತಿ ಕಾಂಟ್ಯಾಕ್ಟ್ ಆಗ್ತಾರೆ. ಸೊ ಕಿಂಗ್ ಆಫ್ ವಾಂಡ್ಸ್, ನಿಮಗಂತೂ ಅವ್ರನ್ನ ಭೇಟಿ ಆಗಬೇಕಂತ ತುಂಬ ಆಸೆ ಇದೆ, ಅವ್ರಿಗೂ ಅಷ್ಟೇ ನಿಮ್ಮನ್ನು ಭೇಟಿ ಆಗಬೇಕಂತ ಆಸೆ ಇದೆ. ಯಾಕಂದರೆ ಎಸ್ ಕಾರ್ಡ್ ಬಂದಿದೆ. ಕಿಂಗ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಅದೇ ಹೇಳ್ತದೆ. ನೀವು ಒಬ್ಬರನ್ನ ಕಂಡ್ರೆ ಒಬ್ರಿಗೆ ತುಂಬ ಪ್ರೀತಿ ಇದೆ. ಬಟ್ ಆದರೆ ಯಾವುದೋ ಒಂದು ಕಾರಣಗಳಿಂದ ಅಷ್ಟೇ ನೀವು ದೂರ ಹೋಗ್ತಾ ಇರ್ಬೋದು, ನೀವು ಪ್ರೀತಿಸೋಂಥ ವ್ಯಕ್ತಿಯಿಂದ, ಅಥವಾ ಅವರು ನಿಮ್ಮಿಂದ ದೂರ ಹೋಗ್ತಾ ಇರ್ಬೋದು. ಬಟ್ ಏನೋ ಇಶ್ಯೂ ಇದೆ, ಅದಕ್ಕೆ 8 ಆಫ್ ಕಪ್ಸು ಟ್ಯಾರೋಟ್ ಕಾರ್ಡ್ ಬಂದಿದೆ. ಅವ್ರಿಗೊಬ್ಬರು ಟಯರ್ಡಾಗಿ ಸುಸ್ತಾಗಿ ಈ ಸಮಸ್ಯೆಗಳೆಲ್ಲ ಬೇಡ ಅಂತ ಅಲ್ಲಿಂದ ದೂರ ಹೋಗ್ತಾ ಇದ್ದಾರೆ ಒಂದು ಕೋಲ್ ಇಟ್ಕೊಂಡು. ತಾತ ಆದರೆ ವಯಸ್ಸಲ್ಲಿ ಅಥವಾ ವಯಸ್ಸಾದ್ಮೇಲೆ ಯಾವ ರೀತಿ ಹೋಗ್ತಾರೋ ಅದೇ ಥರ ಇದೆ. ವಯಸ್ಸಾದ್ಮೇಲೆ ಎಲ್ಲ ಕಷ್ಟಗಳು ಪಟ್ಟಿರ್ತಾರಲ್ಲ, ಸೊ ಆ ರೀತಿ ಫೀಲ್ ಮಾಡ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ. ಸೊ ಅದೇ ರೀತಿ ಅಷ್ಟೇ ನೀವು ಅಥವಾ ನೀವು ಪ್ರೀತಿಸೋಂಥ ವ್ಯಕ್ತಿ ಮಧ್ಯೆ ತುಂಬ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಆ ಒಂದು ಪ್ರಾಬ್ಲಮ್ಗೋಸ್ಕರ ಅವ್ರು ನಿಮ್ಮ ಪ್ರೀತಿನ ಅವಾಯ್ಡ್ ಮಾಡಿ ದೂರ ಹೋಗ್ತಾ ಇರ್ಬೋದು ಅಥವಾ ನೀವು ದೂರ ಹೋಗ್ತಾ ಇರ್ಬೋದು. ಸೊ ನಿಮ್ಗೆ ಎಷ್ಟು ರೆಸನೇಟ್ ಆದರೆ ಅಷ್ಟು ತಗೊಳ್ಳಿ. ಬಟ್ ನೀವು ಪ್ರೀತಿಸೋ ವ್ಯಕ್ತಿನ ಭೇಟಿ ಆಗ್ತೀರ ಅಂದರೆ ನೀವು ಒಬ್ರಿಗೊಬ್ರು ತುಂಬ ದೂರ ಇದ್ದೀರ. ಭೇಟಿ ಆಗ್ತೀರ ಅಂತಲೇ ಬರ್ತದಿಲ್ಲ, ಕಮ್ಯುನಿಕೇಷನ್ ಬರ್ತದೆ. ಬಟ್ ಯಾವಾಗ ಭೇಟಿ ಆಗ್ತೀರ ಅಂತ ಗೊತ್ತಿಲ್ಲ. ಸೊ ನಿಮಗೆ ಗೊತ್ತಿರಬೇಕದಷ್ಟೇ. ಸೊ ನಿಮಗೆ ಪ್ರೀತಿಸೋ ವ್ಯಕ್ತಿನ ಒಬ್ರಿಗೊಬ್ರಿಗೆ ಪ್ರೀತಿ ಇದೆ ಅಂದರೆ ಖಂಡಿತ ಪ್ರೀತಿ ಇದೆ. ಕಮ್ಯುನಿಕೇಷನ್ ಕಾರ್ಡು ಬಂದಿದೆ. ಸೊ ನೀವು ಈ ನಿರ್ಧಾರ ನಿಮಗೆ ಬಿಟ್ಟಿದ್ದಷ್ಟೇ. ನೀವು ಪ್ರೀತಿಸೋ ವ್ಯಕ್ತಿನ ಕಮ್ಯುನಿಕೇಷನ್ ಕಾರ್ಡ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಪ್ರೀತಿಸೋ ಅಂಥ ವ್ಯಕ್ತಿನ ನೀವು ಭೇಟಿ ಆಗ್ಬೋದು. ಬಟ್ ಆದರೆ ಅವ್ರಿಗಿರೋ ಪ್ರಾಬ್ಲಮ್ಸಿಂದ ಅವ್ರು ದೂರ ಆಗ್ಬೋದು ಅಥವಾ ನಿಮಗಿರೋ ಪ್ರಾಬ್ಲಮ್ಸಿಂದ ನೀವು ದೂರ ಆಗ್ಬೋದು. ಬಟ್ ಆದರೆ ನೀವು ಇದನ್ನು ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೇಬೇಕು ಅಂತ ನೀವು ಕೊನೆವರೆಗೂ ಪ್ರಯತ್ನ ಮಾಡಿದರೆ ನೀವು ಉಳಿಸ್ಕೊಬೋದು. ಯಾಕಂದರೆ ನಿಮಗೆ ಆ ಥರ ಎಲ್ಲ ನಾಲೆಡ್ಜು ಅನ್ನೋದಿದೆ. ಎಂಪೈರರ್ ಟ್ಯಾರೋಟ್ ಕಾರ್ಡ್ ಬರ್ತದೆ, ಮತ್ತು ಕ್ವೀನ್ ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಬರ್ತದೆ. ಸೊ ನಿಮ್ಗೆ ಎಲ್ಲ ಥರದ ಕೆಪಾಸಿಟಿ ಅನ್ನೋದಿದೆ ಇರೋದ್ರಿಂದ ಕಿಂಗ್ ಆಫ್ ಸ್ವಾರ್ಡ್ಸು, ಕ್ವೀನ್ ಆಫ್ ಸ್ವಾರ್ಡ್ಸು ಈ ಥರ ಎಲ್ಲ ನಿಮ್ಗೆ ಒಂದು ಶಕ್ತಿ ಸಾಮರ್ಥ್ಯಗಳಿರೋದ್ರಿಂದ ನೀವು ನಿಮ್ಮ ಪ್ರೀತಿನ ಉಳಿಸ್ಕೊಬೋದಷ್ಟೆ. ಸೊ ಅವ್ರಿಗೇನೋ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ನಿಮಗೇನೋ ಪ್ರಾಬ್ಲಮ್ಸ್ ಇರೋದ್ರಿಂದ ನೀವಿಬ್ಬರು ಒಬ್ರನ್ನೊಬ್ರು ಭೇಟಿ ಆಗೋಕ್ಕಾಗ್ತಾಯಿಲ್ಲ ಅಷ್ಟೇ. ಸೊ ಇದೇ ಫೈನಲ್ ರೀಸನ್. ಸೊ ಈ ರೀಡಿಂಗ್ ಎಷ್ಟು ರೆಸನೇಟ್ ಆಯಿತು? ಸೊ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ರೆಸನೇಟ್ ಆಗಿಲ್ಲ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ.